ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೊಪ್ನಳ್ಳಿ. ಬೇಕಾ? ಗ್ಯಾರಂಟಿ ಬೇಕಾ? ಎಷ್ಟು ಬೇಕು ಹೇಳಿ. ನಾವೇನಾದರೂ ಅಧಿಕಾರಕ್ಕೆ ಬಂದರೆ ನೀವು ದುಡಿಯೋದೇ ಬೇಡ, ಊ ಮಾ ಹೆ ಇಷ್ಟೇ, ಬಾಕಿದೆಲ್ಲ ನಾವು ನೋಡ್ಕೋತೀವಿ ಅಂತ ಹೇಳಿದ್ದನ್ನೆಲ್ಲ ನಂಬಿ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದವರಿಗೆ ಈಗ ಬಿಗ್ ಶಾಕ್ ಕಾದಿದೆ. ಮೊದಲೇ ರಾಜ್ಯವನ್ನು ಕಾಂಗ್ರೆಸ್ ಗೂಡಿಸಿ ಗುಂಡಾಂತರ ಮಾಡಿದೆ. ಖಜಾನೆಯಲ್ಲಿ ಲೂಟಿ ಹೊಡೆಯೋಕ್ಕೆ ಕೂಡ ಹಣ ಇಲ್ಲ. ಅಂಥ ಸನ್ನಿವೇಶ ಹಿಮಾಚಲ ಪ್ರದೇಶದಲ್ಲಿದೆ. ಸರ್ಕಾರಿ ಅಧಿಕಾರಿಗಳಿಗೆ, ಶಾಸಕರು, ಮಂತ್ರಿ ಮಹೋದಯರಿಗೂ ಕೂಡ ಸಂಬಳ ಕೊಡೋಕ್ಕೆ ಅಲ್ಲಿನ ಸರ್ಕಾರ ಒದ್ದಾಡ್ತಾ ಇದೆ, ಗುದ್ದಾಡ್ತಾ ಇದೆ. ಈ ಗ್ಯಾಪಲ್ಲಿ ಟಾಯ್ಲೆಟ್ ಸೀಟ್ ಟ್ಯಾಕ್ಸ್ ಕಟ್ಟಿ ಅನ್ನೋ ಹೊಸ ರೂಲ್ಸ್ ತರೋಕ್ಕೆ ಮುಂದಾಗಿದೆ. ರೋಡಲ್ಲಿ ಕಸ ಹಾಕಿದರೆ ದಂಡ ಹಾಕೋದನ್ನು ಕೇಳಿದ್ದೀವಿ. ರೋಡ್ ಸೈಡು ಕಾಲು ಅಗಲ ಮಾಡಿ ಕಾರಂಜಿ ಹರಿಸಿದರೆ ಫೈನ್ ಹಾಕೋದನ್ನು ಕೇಳಿದ್ದೀವಿ. ಆದರೆ ಹಿಮಾಚಲ ಪ್ರದೇಶದಲ್ಲಿ ಜನರ ಮನೆಯಲ್ಲಿ ಇರೋ ಟಾಯ್ಲೆಟ್ ಸೀಟ್ಗಳ ಮೇಲೆ ಟ್ಯಾಕ್ಸ್ ಹಾಕೋಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಖುದ್ದು ಈ ಬಗ್ಗೆ ನಿರ್ಮಲಾ ಸೀತಾರಾಮನ್ ಟ್ವೀಟ್ ಮಾಡಿ ಇದು ನಂಬಕ್ಕೆ ಅಸಾಧ್ಯ ಅಂತ ಹೇಳಿದ್ದಾರೆ. ಪಾಪ ಮೋದಿಜಿಯವರು ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಎಲ್ಲ ಕಡೆ ಟಾಯ್ಲೆಟ್ ಕಟ್ಟಿಸಿ ಬಯಲು ಮಲ ವಿಸರ್ಜನೆ ಮಾಡಬೇಡಿ, ರೋಗದಿಂದ ದೂರ ಇರಿ, ಗೌರವಯುತವಾದ ಬದುಕು ನಿಮ್ಮದಾಗಿರಲಿ ಅಂತ ಕೋಟಿ ಕೋಟಿ ಟಾಯ್ಲೆಟ್ ಕಟ್ಸಿದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಆ ಟಾಯ್ಲೆಟ್ ಮೇಲೆ ಟ್ಯಾಕ್ಸ್ ಹಾಕೋಕೆ ಮುಂದಾಗಿದೆಯಲ್ಲ, ಏನನ್ನೋದು? ಇದಕ್ಕಿಂತ ಬೇವರ್ಸಿ ಬದುಕು ಇನ್ನೊಂದು ಎಲ್ಲಿದೆ ಹೇಳಿ? ಹಿಮಾಚಲ ಪ್ರದೇಶದ ಈ ನಗರ ಪ್ರದೇಶದಲ್ಲಿ ಪ್ರತಿ ಮನೆಯಲ್ಲಿ ಒಂದು ಟಾಯ್ಲೆಟ್ ಇದ್ದರೆ 25 ರೂಪಾಯಿ, ಎರಡಿದ್ರೆ 50 ರೂಪಾಯಿ. ಇಲ್ಲ ರೀ, ನಮ್ಮದು 3 BHK ಮನೆ, 3 ಬೆಡ್ರೂಮಲ್ಲೂ ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಬಾತ್ರೂಮ್ ಒಳಗಡೆ ಹೇತ್ ರೂಮ್ ಇದೆ ಅಂದರೆ ಎಷ್ಟಾದರೂ ಇರಲಿ, ಪ್ರತಿ ಟಾಯ್ಲೆಟ್ ಸೀಟಿಗೆ 25 ರೂಪಾಯಿ ತಿಂಗಳ ಕಟ್ಟಬೇಕು. ಒಳಚರಂಡಿ ಬಿಲ್ ಜೊತೆಗೆ ಟಾಯ್ಲೆಟ್ ಬಿಲ್ಲನ್ನು ಜಲಶಕ್ತಿ ಇಲಾಖೆಗೆ ನೀಡಬೇಕಂತೆ. ಕಕ್ಕದ ದುಡ್ಡಲ್ಲಿ ಸರ್ಕಾರ ಮಾಡ್ತಾ ಇರೋದು ಐ ಥಿಂಕ್ ಇದೇ ಮೊದಲು ಅಂದ್ಕೋತೀನಿ. ಮನೇಲಿ ಕೂತು ಹೊಟ್ಟೆಗೆ ಇಳಿಸೋದಕ್ಕೆ ಮಾತ್ರ ಖರ್ಚಾಗ್ತಾ ಇಲ್ಲ, ಈಗ ಇಳಿಸಿದ್ದನ್ನು ಕಳಿಸೋಕ್ಕೂ ಕೂಡ ಟ್ಯಾಕ್ಸ್ ಕಟ್ಟೋದು. ಇದಕ್ಕೆ ಏನನ್ನೋದಪ್ಪ? ಕಕ್ಕನಪ್ಪ, ಥೋ ಕಷ್ಟನಪ್ಪ. ಇದನ್ನು ಕೇಳಿ ರಾಹುಲ್ ಗಾಂಧಿ ಏನಂದಿರ್ತಾರೆ, ಏನು ಕಕ್ಕರ್ನಾಕ್ ಐಡಿಯಾ ಮಾಡಿದ್ದೇವೆ ನಾನು, ಐ ಆಮ್ ಗುಡ್, ಐ ಆಮ್ ಟೂ ಗುಡ್. ಮೋದಿಗೂ ಇಂಥ ಐಡಿಯಾ ಬಂದಿರಲಿಲ್ಲ, ಟಾಯ್ಲೆಟ್ ನಿಮ್ಮದು, ಟ್ಯಾಕ್ಸು ನಮ್ಮದು. ನೆಕ್ಸ್ಟ್ ಏನು? ಕಕ್ಕಕ್ಕೆ ಹೋದ್ರೂ ಕಾಸು ಹೋಗುತ್ತೆ ಅಂದರೆ ಜನ ಏನು ಮಾಡ್ತಾರೆ? ಸಂಡಾಸ್ ರೂಮಿಗೆ ಇಷ್ಟು ದಪ್ಪದೊಂದು ಬೀಗ ಜಡ್ದು, ಸಾರ್ ನಮ್ಮ ಮನೇಲಿ ಟಾಯ್ಲೆಟ್ ಯೂಸೇ ಮಾಡ್ತಾ ಇಲ್ಲ ಅಂತ ಬೈಲಿಗೋ ಬೆಟ್ಟಕ್ಕೋ ಹೋಗ್ತಾ ಇದ್ದೀವಿ ಅಂತ ತಂಬಿಗೆ ಹಿಡ್ಕೊಂಡು ಹೊರಗಡೆ ಬರ್ತಾರೆ. ಅಲ್ಲಿಗೆ ಸ್ವಚ್ಛ ಭಾರತ ಅಭಿಯಾನ ಹರೋಹರ. ಆಗ ಟ್ಯಾಕ್ಸ್ ಹೇಗೆ ಜನ್ರೇಟ್ ಮಾಡ್ತೀರಿ? ಟಾಯ್ಲೆಟ್ ಟ್ಯಾಕ್ಸ್ ಕಟ್ಟಲ್ವಾ? ಸರಿ, ತಂಬಿಗೆ ತೆರಿಗೆ ಅಂತ ಕಟ್ಟಿ, ಪ್ರತಿ ತಂಬಿಗೆಗೆ 10 ರೂಪಾಯಿ ಅಂತ ಹೊಸ ತೆರಿಗೆ ಬಂದರೂ ಬರಬಹುದು. ಇದನ್ನು ಇಲ್ಲಿಗೆ ನಿಲ್ಲಿಸ್ತಾರೆ ಅನ್ನಿಸ್ತಾ ಇದೆಯಾ? ಟಾಯ್ಲೆಟಿಂದ ಬಂದ ಮೇಲೆ ಒಂದು ಸ್ನಾನ ಅಂತ ಇರುತ್ತಲ್ಲ, ಸ್ನಾನದ ಟ್ಯಾಕ್ಸ್ ಕೂಡ ಬರಬಹುದು. ವಾರಕ್ಕೊಮ್ಮೆ ಸ್ನಾನ ಮಾಡೋರು ಮೊದಲೇ ಸರ್ಕಾರಕ್ಕೊಂದು ಅಪ್ಲಿಕೇಶನ್ ಹಾಕ್ಕೋಬೇಕು. ಒಂದು ಕೆಲಸ ಮಾಡಿಬಿಡಿ, ಟವೆಲ್ ಟ್ಯಾಕ್ಸು, ಕಾಚಾ ಟ್ಯಾಕ್ಸ್ ಅಂತ ಸಿಕ್ಕಲ್ಲಿ ಟ್ಯಾಕ್ಸ್ ಹಾಕಿ ಗ್ಯಾರಂಟಿ ಕೊಟ್ಬಿಡಿ. ಬಟ್ಟೆ ಹಾಕಿದರೂ ಕೂಡ ತೆರಿಗೆ ಅಂದುಬಿಡಿ, ಎಲ್ಲರೂ ಲಂಗೋಟಿಯಲ್ಲಿ ಓಡಾಡ್ಕೊಂಡಿರಲಿ. ಅರೆ, ನಿಮ್ಮ ಮೇಲೆ ಒಬ್ಬ ರಾಹುಲ ಹಿಮಾಚಲದಲ್ಲಿ ಸುಖವಿಂದರ್ ಸುಖು, ಕಂಡಲ್ಲಿ ಟ್ಯಾಕ್ಸ್ ಹಣ ನೆಕ್ಕು. ಇದನ್ನೆಲ್ಲ ನೋಡಿದ ಮೇಲೆ ಒಂದು ಹಾಡು ಹೇಳದೇ ಇದ್ರೆ ಸರಿಯಾಗುತ್ತೇನ್ರಿ? ಗ್ಯಾರಂಟಿಯೇ ಓಹೋ ಗ್ಯಾರಂಟಿಯೇ, ಕಕ್ಕಕ್ಕೂ ಕೂತನ್ನ ತಂದಿಟ್ಟಿಯೇ, ಗ್ಯಾರಂಟಿಯೇ ಓಹೋ ಗ್ಯಾರಂಟಿಯೇ, ಟಾಯ್ಲೆಟಲ್ಲಿ ತೆರಿಗೆಯೂ ಬೇಕಂತೀಯೇ. ಹೊಸ ರೂಲ್ಸು ತಂದ ಸುಖವಿಂದರ್ ಸುಖು, ದುರ್ಗಂಧದ ಜೊತೆಗೆ ದುಡ್ಡನ್ನು ಕಟ್ಟು, ಹುಚ್ರ ಕೈಗೆ ಅಧಿಕಾರವು, ಓಶಿಟ್ಟಂದ್ರೂ ಜೇಬಾರವು. ರಾಹುಲ್ ಗಾಂಧಿಯ ಈ ಐಡಿಯಾ ಚೊಂಬು ಹಿಡ್ಕೊಂಡು ಹೋಗೋ ಮಾರಾಯ. ನನಗೆ ಇನ್ನೊಂದು ಡೌಟ್ ಇದೆ, ಈ ಐಡಿಯಾ ಏನಾದರೂ ಕ್ಲಿಕ್ಕಾಗಿ ಕಕ್ಕಸದಿಂದ ಕಸದ ಬದಲು ಕಾಸು ಬರೋಕ್ಕೆ ಶುರುವಾದರೆ ಕರ್ನಾಟಕ, ತೆಲಂಗಾಣದಲ್ಲೂ ಕೂಡ ರಾಹುಲ್ ಗಾಂಧಿ ಇದೊಂದು ಟ್ಯಾಕ್ಸ್ ಕಟ್ಟಿ ಅಂದರೆ ಸಾಧ್ಯತೆಗಳನ್ನು ಫ್ಲಶ್ ಮಾಡುವಂತಿಲ್ಲ. ನಮ್ಮ ಹಣೆ ಬರಹ ಜನ ಫ್ರೀ ಬೀಸು ಗ್ಯಾರಂಟಿಗೆ ವೋಟ್ ಒತ್ತಿದ್ದು ಸರ್ಕಾರದಿಂದ ನಮಗೆ ಬರೋದಕ್ಕಿಂತ ನಮ್ಮ ಜೇಬಿಂದನೇ ಹೋಗ್ತಾ ಇರೋ ಜಾಸ್ತಿ ಆಗಿದೆ. ಅಯ್ಯೋ ದುರ್ವಿಧಿಯೇ. ಪೇ ಆ್ಯಂಡ್ ಯೂಸ್ ಅನ್ನೋದು ಪಬ್ಲಿಕ್ ಟಾಯ್ಲೆಟ್ ಸಿಸ್ಟಮ್ ಆಗಿತ್ತ, ಅದನ್ನು ಮನೆ ಒಳಗೆ ಕೂಡ ಕಾಂಗ್ರೆಸ್ ತಂತಲ್ಲ. ಓ ಶಿಟ್, ಪಾಪ ಮೋದಿನ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ರೀ. ಅರ್ರೆ ಇಸ್ಕಿ, ನಾನು ಕಟ್ಸಿದ ಟಾಯ್ಲೆಟ್ಗಳು ಹಿಮಾಚಲದಲ್ಲೂ ಇದ್ವು. ಸ್ವಚ್ಛ ಭಾರತ ಯೋಜನೆ ಅಡಿಯಲ್ಲಿ ಅಲ್ಲಿನ ಜನ ಕೂಡ ಕುಂತು ಕೆಲಸ ಮಾಡೋಕ್ಕೆ ಒಂದು ರೂಮ್ ಕಟ್ಟಿಸ್ಕೊಂಡಿದ್ರು.
ನಾನೇ ಫ್ರೀಯಾಗಿ ಟಾಯ್ಲೆಟ್ ಕಟ್ಸಿದ್ರೆ ಈ ನನ್ನ ಮಕ್ಕಳು ಆ ಕಮೋಡ್ ಮೇಲೆ ತೆರಿಗೆ ಅಂತವ್ರಲ್ಲ ಅಂತ ನೊಂದ್ಕೊಂಡಿರಬಹುದು. ಕಕ್ಕಕ್ಕೆ ಹೊಂದಿ ಬಾಯಿ ಹಾಕಿದ್ರೆ ಇವರು ಕೈ ಹಾಕ್ತಾವ್ರಲ್ಲ ಅಂತ ಇವ್ರು ಗಂಟ್ಲಿಗೆ ಬೆರಳು ಹಾಕೊಂಡು ವಾಮಿಟ್ ಮಾಡ್ಕೊಂಡಿರ್ತಾರೆ. ಯಾಕೆಂದರೆ ಕಾಸು ಇಲ್ಲವೇ ಕಾಸೆ ಇಲ್ಲವೇ, ಖಜಾನೆಯಲ್ಲಿ 10 ಪೈಸೆ ಇಲ್ಲವೇ, ಕಾಸು ಇಲ್ಲವೇ ಕಾಸೆ ಇಲ್ಲವೇ, ಖಜಾನೆಯಲ್ಲಿ 10 ಪೈಸೆ ಇಲ್ಲವೇ, ಟಾಯ್ಲೆಟಲ್ಲಿ ಕೂತು ಬಂತು ನೋಡು ಥಾಟು, ಟಾಯ್ಲೆಟ್ ಸೀಟಿಗೂ ಹಾಕಿ ಬಿಟ್ರೆ ಟ್ಯಾಕ್ಸು, ಕಕ್ಕದಲ್ಲಿ ಕೂತ ಮೇಲೆ ಫ್ಲಶ್ಶು ಗಿಶ್ಶು ಆದ ಮೇಲೆ ಲಕ್ಷ ಲಕ್ಷ ಬಂತು ನೋಡಲೇ, ಕಾಸು ಇಲ್ಲವೇ ಕಾಸೆ ಇಲ್ಲವೇ, ಖಜಾನೆಯಲ್ಲಿ 10 ಪೈಸೆ ಇಲ್ಲವೇ. ಈ ಥರ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರು ಟಾಯ್ಲೆಟಿಗೆ ಹೋಗ್ತಾರೆ ಸರ್? 25 ರೂಪಾಯಿಗೆ ಅನ್ಲಿಮಿಟೆಡ್ಡು. ರಾಜ್ಯ ಭಾರ ಮಾಡ್ರಪ್ಪ ಅಂದರೆ ರಾಜ್ಯವನ್ನೇ ಭಾರ ಮಾಡ್ತೀನಿ ಅಂತಾರಲ್ಲ. ನನಗೆ ಈಗ ಇರೋ ಭಯ ಇದೊಂದೇ, ಈ ಐಡಿಯಾ ನಮ್ಮ ರಾಜ್ಯಕ್ಕೆ ಬರಬಾರ್ದು, ಬಂದರೆ ನಾವು ಬರಬಾರ್ದು. ಬಂದೇ ಬಿಡ್ತಪ್ಪ, ಚೊಂಬೋ ಚೊಂಬೋ ಬಂದಿದ್ದು ತಡಿಯೋಕ್ಕಾಗಲ್ಲ, ಟಾಯ್ಲೆಟ್ ಟ್ಯಾಕ್ಸಿಗೆ ದುಡ್ಡಿಲ್ಲ, ಅರ್ಜೆಂಟ್ ಆಗೋ ಮೊದಲೇ ಚಂಬೋ ಚಂಬೋ. ಇನ್ನೊಂದು ಮಸ್ತ್ ಉಪಾಯ ಇದೆ. ಈ ಕೆಳಗಡೆ ಒಂದು ಫೋಟೋ ಇದೆಯಲ್ಲ, ಈ ಥರ ಬೆಡ್ ಅಡಿಯಲ್ಲಿ ಒಂದು ಸೀಕ್ರೆಟ್ ಟಾಯ್ಲೆಟ್ ಇಟ್ಕೊಳ್ಳೋದು. ಸಾಮಾನ್ಯವಾಗಿ ಹಾಸಿಗೆ ಹಿಡಿದ ರೋಗಿಗಳಿಗೆ ಇಂಥ ಮಂಚ ಬಳಸ್ತಾರೆ. ಸರಸು ಕಳಿಸು ಯೋಜನೆ. ಆಗ ಮನೆಯಲ್ಲಿ ಎಲ್ಲೇ ಹುಡುಕಿದ್ರು ಟಾಯ್ಲೆಟ್ ಅಂತೂ ಇಲ್ಲ ಅಂತ ಟ್ಯಾಕ್ಸ್ ಹಾಕೋಕ್ಕೆ ಬಂದಿರೋರು ಬರೀ ಕೈಯಲ್ಲಿ ಹೋಗ್ತಾರೆ. ನನಗೆ ಇನ್ನೊಂದು ಆಶ್ಚರ್ಯ ಆಗೋದು ಇದೇನೆ, ಕಾಂಗ್ರೆಸ್ ಮಂದಿ ಒಳ್ಳೆ ರೋಡ್ ಕೊಟ್ಟ ಸರ್ಕಾರ ಟೋಲ್ ಹಾಕಿದರೆ ಕಯ್ಯಾಪಯ್ಯ ಅನ್ನುತ್ತೆ, ಅಟಲ್ ಸೇತು ಅಂತಹ ನಿರ್ಮಾಣ ಮಾಡಿ ಟ್ಯಾಕ್ಸ್ ಕೊಡಿ ಅಂದರೆ ಕುಯ್ಯೋಮರ್ರು ಅನ್ನುತ್ತೆ. ಆದರೆ ಸ್ವಂತ ದುಡ್ಡಲ್ಲಿ ಮನೆ ಒಳಗಡೆ ಒಂದು ನೆಮ್ಮದಿ ಕೇಂದ್ರ ಮಾಡಿಕೊಂಡು ನೆಮ್ಮದಿಯಾಗಿ ಮಾಡೋಣ ಅಂತ ಕೂತ್ರೆ ಟ್ಯಾಕ್ಸ್ ಕೊಡಿ ಅನ್ನುತ್ತೆ. ಇಂಥ ಹುಚ್ಚರ ದರ್ಬಾರನ್ನು ಹಿಂದೆಲ್ಲೂ ಕಂಡಿಲ್ಲ, ಮುಂದೆಲ್ಲೂ ಕಾಣೋಕ್ಕೆ ಸಾಧ್ಯವಿಲ್ಲ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ಹೇಳಿ. ಟಿ ವಿ ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಬೆಂಬಲ ನಮ್ಮ ಮೇಲೆ ಯಾವಾಗಲೂ ಇರಲಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.